ವೀಕ್ಷಕರೇ, ಹಾಗೆ ಬದ್ಧ ಕೋಣಾಸನವನ್ನು ಸಾಧ್ಯವಾದರೆ ಅಭ್ಯಾಸ ಮಾಡುತ್ತಾ ಅದರ ಮುಂದುವರಿದ ಭಾಗವಾದ ವಿಸ್ತೃತ ಪಾದಾಸನ ಅದನ್ನು ಸಹ ನಾವು ಗಮನಿಸೋಣ. ಕೈಗಳಿಂದ ಕಾಲಿನ ಹೆಬ್ಬೆರಳನ್ನು ಅಂಗುಷ್ಟವನ್ನು ಹಿಡಿದುಕೊಂಡು ಉಸಿರನ್ನು ತೆಕ್ಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎರಡೂ ಕಾಲುಗಳಲ್ಲಿ ಅಂತರವಿರಿಸಬೇಕು. ಅತ್ಯಂತ ವಿಶಿಷ್ಟ ಹಾಗೂ ಕ್ಲಿಷ್ಟಕರವಾದ ಯೋಗಾಸನ ವಿಸ್ತೃತ ಪಾದಾಸನ. ಇದರಿಂದ ಕಾಲಿನ ನರಗಳ ಸೆಳೆತ ನಿವಾರಣೆ ಹಾಗೂ ಹಿಪ್ ಪ್ರದೇಶದ ಕೊಬ್ಬು ಕರಗಲಿಕ್ಕೆ, ಸೊಂಟ ನಡುವಿನ ಕೊಬ್ಬು ಕರಗಲಿಕ್ಕೆ ಈ ಆಸನ ಉಪಕಾರಿಯಾಗಿದೆ. ಆದರೆ ಇದು ಬಹಳ ಕ್ಲಿಷ್ಟಕರ ಯೋಗಾಸನವಾಗಿದೆ. ಬಹಳ ಜಾಗರೂಕತೆಯಿಂದ ಗುರುಮುಖೇನ ಕಲಿತು ಅಭ್ಯಾಸ ಮಾಡಬೇಕು. ಮಹಿಳೆಯರಿಗಂತೂ ಬಹಳಷ್ಟು ಉಪಕಾರಿಯಾಗುತ್ತದೆ. ಗೈನಿಕ್ ಸಮಸ್ಯೆ ಇದ್ದವರಿಗೆ ಸಹ ಈ ಆಸನ ಸಹಕಾರಿಯಾಗುತ್ತದೆ. ಸ್ವಲ್ಪ ಹೊತ್ತು ಇಲ್ಲಿ ಉಸಿರಾಡುತ್ತಾ ಇದ್ದುಕೊಂಡು ಅನಂತರ ನಿಧಾನವಾಗಿ ವಿಶ್ರಮಿಸಬೇಕು. ಚಿನ್ಮುದ್ರೆ. ಯೋಗ ಎಂದರೆ ಅದೊಂದು ಬದುಕಿನ ಕಲೆ. ನಾವು ಬದುಕುವುದು ಏಕೆ, ಹೇಗೆ ಎಂಬುದನ್ನು ತಿಳಿಸಿಕೊಡುವ ಅಮೂಲ್ಯವಾದ ಒಂದು ವಿದ್ಯೆಯಾಗಿದೆ. ಯೋಗಾಭ್ಯಾಸದಿಂದ ದೇಹ, ಆತ್ಮ ಹಾಗೂ ಮನಸ್ಸು ಪರಿಶುದ್ಧವಾಗುತ್ತದೆ. ಅಂತಹ ದೇಹ, ಆತ್ಮ, ಮನಸ್ಸು ಪರಿಶುದ್ಧವಾಗುವಂತಹ ವಿಶಿಷ್ಟವಾದಂತಹ ಯೋಗಾಸನ ವಿಸ್ತೃತ ಪಾದಾಸನ ಇನ್ನೊಮ್ಮೆ ಗಮನಿಸೋಣ. ನಿಧಾನವಾಗಿ ಕೈಗಳ ಸಹಾಯದಿಂದ ಎರಡೂ ಕಾಲುಗಳನ್ನು ಮೇಲೆತ್ತಿ ಅಂತರವಿರಿಸಬೇಕು. ಅತ್ಯಂತ ಕ್ಲಿಷ್ಟಕರವಾದಂಥ ಭಂಗಿ ಹಾಗೂ ಕಾಲಿನ ನರಗಳ ಸೆಳೆತ ನಿವಾರಣೆಗೆ ಮತ್ತು ಸೊಂಟ ನಡುವಿನ ಕೊಬ್ಬು ಕರಗಿಸಲು ಹಾಗೂ ಮಹಿಳೆಯರ ಗೈನಿಕ್ ಸಮಸ್ಯೆಯ ನಿಯಂತ್ರಣಕ್ಕೆ ವಿಸ್ತೃತ ಪಾದಾಸನ. ಬೇರೆ ಬೇರೆ ಹೆಸರಿನ ಪ್ರಕಾರಗಳಲ್ಲಿ ಈ ಆಸನಗಳಿವೆ. ಇದರಿಂದ ಕಾಲಿನ ಆರೋಗ್ಯ ಉತ್ತಮಗೊಳ್ಳುವುದು, ಕಾಲಿನ ನರಗಳ ಸೆಳೆತ ದೋಷ ನಿವಾರಣೆಯಾಗುತ್ತದೆ. ಈ ಆಸನ ಮಾಡಲಿಕ್ಕೆ ಭಾಳಷ್ಟು ಏಕಾಗ್ರತೆ, ಮನಸ್ಸು ಸ್ಥಿರತೆ ಅಗತ್ಯವಿದೆ. ಅನಂತರ ನಿಧಾನವಾಗಿ ವಿಶ್ರಮಿಸಬೇಕು. ಆರೋಗ್ಯದ ರಕ್ಷಣೆಗೆ ಇರುವಂತಹ ಅತ್ಯಂತ ಉತ್ತಮವಾದಂತಹ ಯೋಗಾಸನ. ಸಾಧ್ಯವಾದರೆ ಹಿರಿಯ ನಾಗರಿಕರು ಈ ಆಸನವನ್ನು ಅಭ್ಯಾಸ ನಡೆಸಬಹುದು. ಆದರೆ ಆರೋಗ್ಯದ ತೊಂದರೆ ಇದ್ದವರು, ವಿಶೇಷವಾಗಿ ಹೆಚ್ಚಿನ ರಕ್ತದ ಒತ್ತಡ ಇದ್ದವರು ಈ ಆಸನ ಅಭ್ಯಾಸ ಮಾಡೋದು ಬೇಡ. ಸರ್ವ ಅಂಗಗಳಿಗೆ ದೊರೆಯುವಂತಹ ವ್ಯಾಯಾಮ ಸರ್ವಾಂಗಾಸನ. ಸರ್ವಾಂಗಾಸನ ಮಾಡೋದರಿಂದ ದೇಹದಲ್ಲಿ ಸಮರ್ಪಕವಾಗಿ ರಕ್ತ ಸಂಚಲನೆ ಚೆನ್ನಾಗಿ ಒದಗಿ ಬರ್ತದೆ, ನರಮಂಡಲ ಸಚೇತಗೊಳ್ಳುತ್ತದೆ. ಅಂತಹ ಸರ್ವಾಂಗಾಸನ ಅಭ್ಯಾಸ ಮಾಡುವ ಕ್ರಮ ಹೀಗೆ: ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎರಡೂ ಕಾಲುಗಳನ್ನು ಮೇಲೆತ್ತಿ ಕೈಯನ್ನು ಸೀಟಿನ ಹಿಂದಕ್ಕೆ ಕೊಡಬೇಕು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಕಾಲನ್ನು ಸಾಧ್ಯವಾದರೆ ಸ್ವಲ್ಪ ಹಿಂದಕ್ಕೆ ತರಬಹುದು. ಆದಷ್ಟು ನೇರವಾಗಿಸಲಿಕ್ಕೆ ಪ್ರಯತ್ನ ಪಡಬೇಕು. ಆರಂಭದಲ್ಲಿ ಹಿರಿಯ ನಾಗರಿಕರು ಎಷ್ಟು ಸಾಧ್ಯವಾಗ್ತದ ಅಷ್ಟು ಪೊಸಿಷನಿಗೆ, ಅಂದರೆ ಆ ಒಂದು ಸ್ಥಿತಿಗೆ ತಂದರೆ ಸಾಕಾಗುತ್ತದೆ. ಆರಂಭದಲ್ಲಿ ಈ ಹಂತದಲ್ಲಿ ಇದ್ದುಕೊಂಡೇ ಕಲಿಯಬಹುದಾಗಿದೆ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಸರ್ವಾಂಗಾಸನ ಅಭ್ಯಾಸ ಮಾಡೋದರಿಂದ ಉದರದ ವ್ಯಾಧಿ, ಗಂಟಲು ನೋವು, ತಲೆನೋವು ಇತ್ಯಾದಿ ಪರಿಹಾರವಾಗುತ್ತದೆ. ಅಲ್ಲದೆ ಹೆಚ್ಚಿನ ಚೈತನ್ಯ ದೊರಕಿ ದೀರ್ಘ ಯೌವನ ಲಭಿಸುತ್ತದೆ. ಈ ಆಸನದಿಂದ ಮಿದುಳಿಗೆ ಹೆಚ್ಚಿನ ರಕ್ತ ಪೂರೈಕೆಯಾಗಿ ಶರೀರದ ಜಡತ್ತು ಹೋಗಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಮುಖಕ್ಕೆ ಸಮರ್ಪಕವಾಗಿ ರಕ್ತ ಚಲನೆಯಾಗುವುದರಿಂದ ಮುಖದ ಕಾಂತಿ ಹೆಚ್ಚಾಗುವುದು. ಹಿರಿಯ ನಾಗರಿಕರು ಸಾಧ್ಯವಾಗುವಷ್ಟೇ ಈ ಆಸನವನ್ನು ಆರಂಭದ ಹಂತದಲ್ಲಿ ಕಲಿತು ಅಭ್ಯಾಸ ಮಾಡಬೇಕು. ಈ ಸ್ಥಿತಿಯಲ್ಲಿ ಸಾಮಾನ್ಯ ಉಸಿರಾಟದಲ್ಲಿ ಇದ್ದುಕೊಂಡು ಅನಂತರ ನಿಧಾನವಾಗಿ ಇಳಿಸಬೇಕು. ರಿಲ್ಯಾಕ್ಸ್. ವಿಶ್ರಾಂತಿ. ಆತ್ಮೀಯ ವೀಕ್ಷಕರೇ, ಹಿರಿಯ ನಾಗರಿಕರು ತಮಗೆ ಸಾಧ್ಯವಾಗುವ ಸರಳ ವ್ಯಾಯಾಮಗಳು, ನಡಿಗೆ, ಆಯ್ದ ಯೋಗಾಸನಗಳನ್ನು ಸಾಧ್ಯವಾದಷ್ಟು ಅಭ್ಯಾಸ ನಡೆಸಬೇಕು. ಈ ಸಂಚಿಕೆಯಲ್ಲಿ ಆಯ್ದ ಯೋಗಗಳ ಕೆಲವು ಮಾಹಿತಿಗಳನ್ನು ನಾವು ಗಮನಿಸಿದ್ದೇವೆ.
ಈ ಯೋಗಾಭ್ಯಾಸ ಮಾಡಿದ ನಂತರ ಕೊನೆಯಲ್ಲಿ ಕಡ್ಡಾಯವಾಗಿ ಶವಾಸನ ಮಾಡಲೇಬೇಕು. ಹಿರಿಯ ನಾಗರಿಕರು ವಿಶೇಷವಾಗಿ ಶವಾಸವನ್ನು ದಿನಕ್ಕೆ 3-4 ಬಾರಿ ಅಭ್ಯಾಸ ನಡೆಸಿದರೆ ಭಾಳಷ್ಟು ಸಹಾಯವಾಗ್ತದೆ ಹಾಗೂ ವಿಶ್ರಾಂತಿ ಒದಗಿ ಬರುತ್ತದೆ, ನವಚೈತನ್ಯ ಉಂಟಾಗುತ್ತದೆ. ಇದನ್ನೆಲ್ಲ ಗುರುಮುಖೇನ ಕಲಿತು ಅಭ್ಯಾಸ ಮಾಡಬೇಕು. ಈ ಯೋಗ ವಿದ್ಯೆಯನ್ನು ಪರಿಚಯ ಮಾಡಿಕೊಟ್ಟಂತಹ ಋಷಿಮುನಿ ಪತಂಜಲಿಗಳು. ಪತಂಜಲಿ ಋಷಿಮುನಿಗಳ ನೆನಪಿಗೆ ಒಂದು ಕವನ: ಬಡತನವಿರಲಿ ಸಿರಿತನವಿರಲಿ, ಬಾಲ್ಯ ಯೌವನ ಪ್ರೌಢಾವಸ್ಥೆ ಇರಲಿ, ಬದುಕಿಗೆ ಚೈತನ್ಯ ತುಂಬಿ ದೇಹಕ್ಕೆ ಶಕ್ತಿಯ ಪೂರೈಸಿ, ಖುಷಿ ಸಂತೃಪ್ತಿ ಸ್ಫೂರ್ತಿಯ ಜೀವನಕ್ಕೆ ದಾರಿದೀಪವಾಗಿ ಬೆಳಗುವ ಪತಂಜಲಿ ಯೋಗವನೆಂದಿಗೂ ಮನುಜನೇ ನೀ ಬೆಳೆದಿರು. ಪತಂಜಲಿ ಯೋಗವನೆಂದಿಗೂ ಮನುಜನೇ ನೀ ಬೆಳೆದಿರು. ಇಂತಹ ಆರೋಗ್ಯದ ರಕ್ಷಣೆಗೆ ಉತ್ತಮ ಜೀವನ ಶೈಲಿಯಾಗಿರುವಂತಹ ನಮಗೆ ಅಧಿಕೃತವಾಗಿ ವೈಜ್ಞಾನಿಕವಾಗಿ ತಿಳಿಸಿಕೊಟ್ಟಂತಹ ಈ ಪತಂಜಲಿ ಋಷಿಗಳ ಯೋಗವನ್ನು ನಾವು ದಿನನಿತ್ಯ ಅಭ್ಯಾಸ ನಡೆಸೋಣ ಎಂದು ಹೇಳುತ್ತಾ ಈ ವಾರದ ಯೋಗ ಆರೋಗ್ಯ ಸಂಚಿಕೆಯನ್ನು ಶವಾಸದೊಂದಿಗೆ ಸಮಾಪನಗೊಳಿಸ್ತಾ ಇದ್ದೇವೆ. ಮುಂದಿನ ವಾರದ ಯೋಗ ಆರೋಗ್ಯ ಸಂಚಿಕೆಯಲ್ಲಿ ನಮ್ಮ ಟಿವಿಯಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡೆಯೋಣ. ಅಲ್ಲಿಯವರೆಗೆ ವಂದನೆಗಳು.